ಎಲ್ಲೋ ಛತ್ರಿ ಇನ್ನು ಬರಲೇ ಇಲ್ಲ. ಮಾರಿಗುಡಿ ಶಿವಣ್ಣನಿಗೆ, ದೇವಿ ಪುತ್ರ ಶಿವಣ್ಣನಿಗೆ, ಶಿವಣ್ಣನಿಗೆ, ಶಿವಣ್ಣನಿಗೆ. ಓ ಮಾವ, ನೀವೇನ್ ಇಲ್ಲಿದ್ದೀರಾ? ಅಲ್ಲೇ ಬರ್ಬೇಕಿತ್ತು ತಾನೆ. ಜನ ಅಂದ್ರೆ ಜನ ಸೇರ್ಬಿಟ್ಟಿದ್ರು. ನಮ್ಮಣ್ಣ ನಾಮಪತ್ರ ಸಲ್ಲಿಸಿದ್ನಲ್ಲ, ಅದನ್ನ ವಾಪಸ್ ತಗೋಬೇಕು ಅಂತಾನೆ ಇದ್ದ. ಆದ್ರೆ ತಗೊಳಲ್ಲ ಅಂತ ಆಯ್ತು. ಅದಕ್ಕೆ ಜನಕ್ಕೆ ಫುಲ್ ಖುಷಿಯಾಗಿ ನಾವೆಲ್ಲ ಸೇರಿ ಕಾರ್ಪೊರೇಷನ್ ಮಾಡ್ತಾ ಇದ್ವಿ. ಅಯ್ಯೋ, ಕಾರ್ಪೊರೇಷನ್ ಅಲ್ಲ ಕಣವ, ಅದೆಂತದೋ ಹೇಳ್ತಾರಲ್ಲ, ಸೆಲೆಬ್ರೇಷನ್ ಅಂಕಲ್. ಹಾ ಅದೇ. ಅಂತೂ ನಮ್ಮ ಜನಕ್ಕೆ ಒಳ್ಳೆ ಜನನಾಯಕ ಸಿಕ್ಬಿಟ್ಟ ಯಜಮಾನ್ರೆ. ಹಾ, ಮಾರಿಗುಡಿ ಜನತೆಗೆ ಒಂದು ವಿನಂತಿ. ಪಾರ್ವಸಿ ಸುಮ್ಕಿರು ಪಾರಮ್ಮ. ಇರ್ಮವನ್ ನೋಡಪ್ಪ, ಆದ್ರಿಂದ ನನ್ನ ಗಂಡ ಪಾರು ಸುಮ್ಮನಿರು ಬೇಡ ಬೇಡ ಅಂತಾನೆ ಹೇಳ್ತಿದ್ದಾನೆ. ನೀನಾದ್ರೂ ಹೇಳ್ಬಾರ್ದಾ? ನಿನಗೆ ಮೊದಲೇ ನಿನ್ನ ಅಳಿಯನ ಮೇಲೆ ಹೆವಿ ಲವ್ ಅಲ್ವಾ, ಅದಕ್ಕೆ ಅವ್ರನ್ನೇ ಅಧ್ಯಕ್ಷ ಮಾಡೋದಕ್ಕೆ ನಿನ್ನ ಸಪೋರ್ಟ್ ಇದೆ ಅಂತ ಹೇಳು. ಅಬ್ಬಬ್ಬಬ್ಬಬ್ಬ, ಸಿಕ್ಕಿದ್ರೆ ಮಾವ ಸಿಕ್ಬೇಕು. ನಮ್ಮ ರಶ್ಮಿನ್ ಕಂಡ್ರೆ ಮಾದಪ್ಪಣ್ಣನ್ಗೆ ಎಷ್ಟು ಪ್ರೀತಿನೋ, ನಮ್ಮ ಶಿವನ್ ಕಂಡ್ರೆ ಯಜಮಾನ್ರನ್ಗೆ ಅಷ್ಟೇ ಪ್ರೀತಿ. ಮಾರಿಗುಡಿ ಮಾಜಿ ಅಧ್ಯಕ್ಷ ವೀರಭದ್ರಯ್ಯನವರಿಗೆ, ಮಾಜಿ ಅಧ್ಯಕ್ಷ ವೀರಭದ್ರಯ್ಯನವರಿಗೆ. ದಣಿ ಇದೇನು ದಣಿ, ಪಾರಾತವರು ನಿಮ್ಮನ್ನು ಇದ್ದಕ್ಕಿದ್ದಂಗೆ ಮಾಜಿ ಅನ್ಬಿಟ್ರು. ಮಾವ ನಿಮ್ಮ ತಮ್ಮ ಅಂತೀನಿ ಅಂತ ತಿಳ್ಕೊಬೇಡಿ ಮಾವ. ನಾಮಿನೇಷನ್ನ ವಾಪಸ್ ತಗೋಬಾರ್ದು ಅಂತ ಮಕ್ಕಳ ಮ್ಯಾಕೆ ಆಣೆ ಮಾಡಿಸ್ಬಿಟ್ರು. ನನ್ನ ಕೈನಾಗ ಏನು ಮಾಡ್ಕೊಳಕ್ಕಾಗಲಿಲ್ಲ ಮಾವ. ಒಬ್ಬ ನಾಯಕ ಹೇಗಿರಬೇಕು ಅಂತ ನಮ್ಮ ವೀರಭದ್ರಯ್ಯವ್ರನ್ನ ನೋಡಿ ಕಲಿಬೇಕು. ಇಷ್ಟು ವರ್ಷ ನಾನು ಅಧ್ಯಕ್ಷ ಆಗಿದ್ದ ಸಾಕು, ಇನ್ನು ಮುಂದೆ ಅಳಿಯ ಆಗಬೇಕು ಅನ್ನೋದು ಅವ್ರ ಆಸೆ. ಆದರೆ ಜನ ಬಿಡಬೇಕಲ್ಲ, ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿಂತು ಅಳಿಯನ್ನು ನಿಲ್ಲಿಸಿದ್ದಾರೆ. ಇಂಥ ಮನುಷ್ಯ ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಇದೇ ಖುಷಿಗೆ ಊರಿನ ಸಮ್ಮುಖದಲ್ಲಿ ನನ್ನ ತಂದೆಯವರಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ವೀರಭದ್ರಯ್ಯನವರು ತಮ್ಮ ಅಳಿಯನಿಗೆ ಪುಷ್ಪಹಾರವನ್ನು ಹಾಕುವ ಮೂಲಕ ಅವರ ಜಯಕ್ಕೆ ಗೆಲುವಿಗೆ ಆರಂಭವನ್ನು ಶುರು ಮಾಡಲಿ ಅಂತ ಕೇಳ್ಕೊತಿದ್ದೆ. ಗೋಡಂಬೇಡ. ಮಾಜಿ ಅಧ್ಯಕ್ಷರೇ, ಹಾರ ಹಾಕಿ. ಚಪ್ಪಾಳೆ. ನಮ್ಮ ಯಜಮಾನರು ವರದಕ್ಷಿಣೆ ಅನ್ನೋದು ಮಹಾಪಾಪ, ಅದನ್ನು ಮಾಡಬಾರ್ದು ಅಂತಾರೆ. ಆದರೆ ಆ ರೂಪದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಅಳಿಯನಿಗೆ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಡ್ತಾ ಇದ್ದಾರೆ. ಇಂಥ ಮನುಷ್ಯ ಎಲ್ಲಿ ಸಿಗ್ತಾರ್ರಿ? ಹೊಡಿರಿ ಚಪ್ಪಾಳೆ. ಅದಕ್ಕೆ ಇನ್ನು ಊರ್ ಜನದ ಮುಂದೆ ಅದು ನಮ್ಮ ಇದು ಸೆಲೆಬ್ರೇಷನ್. ಹಾ, ಅದನ್ನ ಮಾಡ್ಕೊಂಬತ್ತೀವಿ. ಶಿವಣ್ಣನಿಗೆ, 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 ಶಿವಣ್ಣನಿಗೆ. ಏನ್ರಿ ವೀರಭದ್ರಯ್ಯ, ಹೆಂಗಿತ್ತು ಶಾಕ್? ಛತ್ರಿ, ದಣಿ ಗಾಡಿ ತೆಗ್ಸು. ಓ, ಯಾಕೋ BP ಲೋ ಆಗಿದೆ ಅನ್ಸ್ತಿದೆ. ಮೀಟ್ರಾಫಾ? ಪಾರ್ವತಿ, ಯಾವಾಗ ನೋಡಿದ್ರು ಪಾರ್ವತಿ ಪಾರ್ವತಿ ಅಂತ ಹೋಗ್ಬೇಡ, ಬೇಗ ಹೋಗ್ಬಿಡ್ತೀಯ.
ಮೊದಲೇ ಪಾಪಿ ನೀನು. ಚಿತ್ರಗುಪ್ತ ನರ್ಕಲೋಕದಲ್ಲಿ ಕಾಯ್ತೇನೆ ನಿನ್ನನ್ನು ಹೇಳ್ಕೊಂಡು ಹೋಗೋದಕ್ಕೆ. ನಮ್ಮ ದಣಗಳಿಗೆ 100 ವರ್ಷ ಆಯ್ತು ಅಂತ ಜೋಯಿಸ್ರು ಹೇಳವ್ರೆ. ಯಾಕೆ ಹೇಳಿ? ಈ ಪಾಪಿನ ಮುಟ್ಟಿ ಹೇಳ್ಕೊಂಡು ಹೋಗ್ಬೇಕಲ್ಲ, ಆ ಪಾಪ ನಮಗೆ ತಗಲು ಬಿಡುತ್ತೆ ಅಂತ ಯಮಕಿಂಕರು ಅವಾಯ್ಡ್ ಮಾಡಿದ್ದಾರೆ. ಬೆಕ್ಕಿಲ್ಲದ ಮನೆಯಲ್ಲಿ ಇಲಿ ತೋಡಿ ರಾಗ ಆಡ್ತಿತ್ತಂತೆ. ಆದರೆ ನಿನ್ನ ಮುಂದೆ ನಿಂತಿರೋದು ಬೆಕ್ಕಲ್ಲ, ಹೆಣ್ಣು ಹುಲಿ. ಮಾರಿಗುಡಿ ಹೆಣ್ಣು ಹುಲಿ. ನಾಚಿಕೆ ಆಗಲ್ವ ನಿನಗೆ? ನನಗೆ ಅವಮಾನ ಮಾಡಬೇಕು ಅಂತ ನನ್ನ ಗಂಡನ ಎಲೆಕ್ಷನಿಗೆ ನಿಲ್ಲಿಸ್ತೀಯಂತೆ, ಆಮೇಲೆ ವಾಪಸ್ ಕರೆಸಿ ನಾಮಿನೇಷನ್ನ ವಾಪಸ್ ತೆಗಿಸ್ತೀಯಂತೆ, ನನಗೆ ಅವಮಾನ ಆಗ್ಬಿಡುತ್ತಂತೆ. ಅಯ್ಯೋ, ಯಾವ ಕಾಲದಲ್ಲಿ ಇದೆಯಾ ನೀನಿನ್ನು? ನಿನಗಿಂತ ನನ್ನ ಬ್ರೈನ್ ಪ್ರೊಸೆಸರ್ ಸ್ಪೀಡಾಗಿ ಓಡುತ್ತೆ ಪಿತಾಜಿ. ಥೋ ಸಾರಿ, ಪಿತಾಜಿ ಅಂತೆಲ್ಲ ಕರಿಬಾರ್ದು, ನಿನಗೆ ಪಿಶಾಚಿ ಅಂತ ಕರಿಬೇಕು. ಅದೇ ಕರೆಕ್ಟ್ ವರ್ಡ್. ಇಷ್ಟು ದಿನ ಈ ಹಳ್ಳಿ ಜನಕ್ಕೆ ಮೋಸ ಮಾಡಿ 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 ಹೊಟ್ಟೆ ತುಂಬಿಸ್ಕೊಂಡಿದ್ಯಾ, ಆದರೆ ಇನ್ಮೇಲೆ ಅದಾಗಲ್ಲ. ಏನವ ಒಳ್ಳೆ ನಡ್ಸೋಕ್ಕೆ ಕೋಟಿ ದುಡ್ಡು ಬರ್ತದ? ಅಂತ ದುಡ್ಡು ನಮ್ಮ ಯಜಮಾನ್ರಿಗೆ ಬೇಡವೇ ಬೇಡ. ಏ ಛತ್ರಿ, ವಯಸ್ಸಾಗಿದೆ, ಚಿಕ್ಕ ಹುಡುಗಿ ಕೈಲಿ ಬೈಸ್ಕೋಬೇಡಿ. ಈಗಾಗಲೇ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಆಸ್ತಿ ನಿಮಗಿದೆ ಅಂತ ನನಗೆ ಗೊತ್ತು. ಆದರೆ ಈ ವಯ್ಯಂಗೆ ಅದೇನೋ ಬೇಡ, ಬೇರೆ ಬೇಕು. ಅಧಿಕಾರ ಎಲ್ಲ ತನ್ನ ಕಂಟ್ರೋಲಲ್ಲೇ ಇರಬೇಕು, ಎಲ್ಲ ತನ್ನ ಕಾಲು ಕೆಳಗೆ ಇರಬೇಕು ಅಂತ ಆಸೆ ಈ ಅಯ್ಯಂಗೆ. ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಚ್ಚು. ಆ ಹುಚ್ಚನ್ನ ಬಿಡಿಸೋದಕ್ಕೆ ಅಂತಲೇ ನಾನು ಬಂದಿರೋದು. ಡಾಕ್ಟರ್ ಪಾದ ನನ್ನ ಗಂಡನ ಎಲೆಕ್ಷನ್ಗೆ ನಿಲ್ಲಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ನಾನು. ಅಯ್ಯೋ ಹೆಂಗಪ್ಪ ಒಪ್ಸೋದು ಅಂತ ಯೋಚನೆ ಮಾಡ್ತಿದ್ನ. ಅಷ್ಟರಲ್ಲಿ ನನ್ನ ಗಂಡನ ನೀನೇ ಎಲೆಕ್ಷನ್ ನಿಲ್ಲಿಸ್ದೆ. ನ್ಯಾಯವಾಗಿ ಬದುಕಬೇಕು ಅಂತ ನಾವು ಅಂದ್ಕೊಂಡ್ರೆ ಅನ್ಯಾಯವಾಗಿ ಬದುಕೋರು ತಾವಾಗೆ ಗುಂಡಿ ತೋಡ್ಕೋತಾರೆ. ಈಗ ನೋಡು, ನೀನೇ ಮಾವನ ಕರೆಸಿ ನಿನ್ನ ಗುಂಡಿನ ನೀನೇ ತೊಡ್ಕೊಂಡಿದ್ಯಾ. ಹಾಗೆ ಮಾವ ನಾಮಿನೇಷನ್ನ ವಾಪಸ್ ತಗೋತಾನೆ ಅಂತ ನೀನು ಅಂದ್ಕೊಂಡಿದ್ದೆ ಅಲ್ಲ? ಇಲ್ಲ, ತಗೊಳ್ಳೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ಯಾವ ಜನದ ಮುಂದೆ ನನಗೆ ನನ್ನ ಗಂಡಂಗೆ ಅವಮಾನ ಮಾಡಬೇಕು ಅಂತ ನೀನು ಅಂದ್ಕೊಂಡಿದ್ದು, ಇವತ್ತು ಅದೇ ಜನರು ನನ್ನ ಗಂಡನ ಹೆಗ್ಲು ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಈಗ ನೋಡು, ನೀನೇ ಹಾರ ಬೇರೆ ಹಾಕಿದ್ಯಾ. ಇದೇ ಜಯಕ್ಕೆ ಮೊದಲನೇ ಹೆಜ್ಜೆ ಅಂತ ಅನ್ಕೊ. ನನ್ನ ಗಂಡನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ನಾನು ಮಾಡೇ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಬಿಟ್ಟು ಸಿಗೋದಾದರೆ ನನಗೂ ಇರಲಿ, ನಮ್ಮ ಅಪ್ಪಂಗೂ ಇರಲಿ ಅನ್ನೋದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಏನು ಸುಲಭವಾದ್ದು ಅಂದ್ಕೊಂಡಿದೀಯಾ? ಅದು ಅಲ್ಲದೆ ನನ್ನ ಕೈ ಎಲ್ಲಿವರೆಗೂ ಇದೆ ಅಂತ ಗೊತ್ತಾ ನಿನಗೆ? ಗೊತ್ತು ಕಣಯ್ಯ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಏನಿವತ್ತು ಹೊಸದಾಗಿ ಪರಿಚಯ ಮಾಡ್ಕೊಳ್ಳೋ ಥರ ಆಡ್ತಿದ್ಯಾ? ನಿನಗೆ ಮಿನಿಸ್ಟ್ರು, MLA, MP ಇಂದ ಹಿಡಿದು ಎಲ್ಲ ಕಡೆ ಕನೆಕ್ಷನ್ ಇದೆ ಅಂತ ನನಗೆ ಗೊತ್ತು. ಈ ಹಳ್ಳಿಲಿ ನಿನಗೆ ಅಧ್ಯಕ್ಷ ಸ್ಥಾನ ದೊಡ್ಡದಲ್ಲ ಅಂತಲೂ ಗೊತ್ತು. ನಿನಗೆ ಬರೀ ಆ ಸ್ಥಾನ ತರ್ಪ ತೋರ್ಸಕ್ಕೆ ಮಾತ್ರ ಅಂತಲೂ ಗೊತ್ತು.